ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ SSC GD ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅನ್ನತ್ತಿದ್ರಿ. ಈಗ ಲಾಸ್ಟ್ ಒಂದು ವಿಡಿಯೋ ಮಾಡಿದಾಗ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿದ್ರಿ, ಸರ ವೇಕೆನ್ಸಿ ಇನ್ಕ್ರೀಸ್ ಆಕಾವಣ ರೀ. ಇಲ್ಲಿ ನೋಡ್ರಿ, ಈ ಸಲ 100% ಹೇಳ್ತೀನಿ ವೇಕೆನ್ಸಿ ಇನ್ಕ್ರೀಸ್ ಆಕಾವು. ನಿಮ್ಗೆ ಮುಂದೆ ತಿಳಿಸ್ಕೊಡ್ತನ ಯಾವ ಕೋರ್ಸ್ ಒಳಗೆ ಎಷ್ಟು ವೇಕೆನ್ಸಿ ಇನ್ಕ್ರೀಸ್ ಮಾಡ್ಬೋದು ಅಂಥೇಳಿ. ಮತ್ತು ನೋಡ್ರಿ, ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ರಿ. ಈ ಲಿಸ್ಟ್ ಬಂದ ತಕ್ಷಣ ಏನು ಮಾಡ್ತನು, ಡೈರೆಕ್ಟ್ನ ಶೇರ್ ಮಾಡ್ತನು. ನೀವು ಜಾಯ್ನ್ ಇದ್ರಂದ್ರೆ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ಅದಕ್ಕಾಗಿ ಯಾರು ನೋಡತ್ತೀರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮೊದಲು ಜಾಯ್ನ್ ಆಗ್ರಿ. ಈಗ SSC GD ಬಗ್ಗೆ ಬರೋದಾದರೆ ಈ ಸಲ ಎಷ್ಟು ವೇಕೆನ್ಸಿ ಕಲ್ಪರ್ ಮಾಡ್ಯಾರು? ಈ ಸಲ ಟೋಟಲಾಗಿ 25,487 ವೇಕೆನ್ಸಿ ಈ ಸಲ ಕಲ್ಪರ್ ಮಾಡಿದ್ದು ವೇಕೆನ್ಸಿ. ಅದರೊಳಗೆ ಪುರುಷರಿಗೆ ಎಷ್ಟು? 23,465 ಪುರುಷರಿಗೆ ಅದಾವ. ಮಹಿಳೆಯರಿಗೆ 2,020 ವೇಕೆನ್ಸಿ. ಟೋಟಲಾಗಿ ಎಷ್ಟು? 25,487 ವೇಕೆನ್ಸಿ. ಮತ್ತು ಯಾವ ಕೋರ್ಸ್ ಒಳಗೆ ವೇಕೆನ್ಸಿ ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದಂದ್ರೆ, ಒಂದನೇದು ಬರೋದನ್ನ CRPF ಒಳಗೆ ಇನ್ಕ್ರೀಸ್ ಮಾಡ್ತಾರೋ, ಎರಡನೇದ BSF, ಮೂರನೇದ CISF. ಟೋಟಲಾಗಿ 3 ಕೋರ್ಸ್ ಏನದಾವ ನೋಡ್ರಿ. ಈ 3 ಕೋರ್ಸ್ ಒಳಗೆ ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾರೋ. ಪ್ರತಿ ಸಲ ಈ 3 ಕೋರ್ಸ್ ಒಳಗೆ ಜಾಸ್ತಿ ವೇಕೆನ್ಸಿ ಇರ್ತಾವೆ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಈಗ ಪ್ರಿವಿಯಸ್ ಎಷ್ಟು ವೇಕೆನ್ಸಿ ಸ್ಟಾರ್ಟಿಂಗ್ ಕಡ್ದು ಎಷ್ಟು ವೇಕೆನ್ಸಿ ಇನ್ಕ್ರೀಸ್ ಮಾಡಿರ್ತಾರಂದ್ರೆ ನಿಮ್ಗೆ ಲಿಸ್ಟ್ ಬೇಕಂದ್ರೆ ಹೇಳ್ರಿ, ಅದನ್ನು ಒಂದು ಚಾರ್ಟ್ ರೆಡಿ ಮಾಡಿ ಡೈರೆಕ್ಟ್ನ ಟೆಲಿಗ್ರಾಮ್ ಗ್ರೂಪಲ್ಲಿನ ಶೇರ್ ಮಾಡಿದ್ನು. ಅದಕ್ಕಾಗಿ ಜಾಯ್ನ್ ಆಗುತ್ತೆ ಬರ್ರಿ, ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಗಿರ್ತೈತಿ. ಈಗ 2023 ಒಳಗೆ ಸ್ಟಾರ್ಟಿಂಗ್ ಎಷ್ಟು ವೇಕೆನ್ಸಿ ಕರೆದಿದ್ರು ಪ್ರಿವಿಯಸ್ನ ಹೇಳತ್ತಿದ್ದು, 2023 ಒಳಗೆ 24,369 ವೇಕೆನ್ಸಿ. 2023 ಒಳಗೆ ಸ್ಟಾರ್ಟಿಂಗ್ 24,369 ವೇಕೆನ್ಸಿ ಕರೆದಿದ್ದು. ಎಷ್ಟು ವೇಕೆನ್ಸಿ ಇನ್ಕ್ರೀಸ್ ಅದು? 50,187 ವೇಕೆನ್ಸಿ ಇನ್ಕ್ರೀಸ್ ಅದು 2023 ಒಳಗೆ. ನೋಡ್ರಿ, ಸ್ಟಾರ್ಟಿಂಗ್ 24,000 ಕರೆದಿದ್ರು, ಏನೈತಿ ಇನ್ಕ್ರೀಸ್ 50,187 ವೇಕೆನ್ಸಿ ಇನ್ಕ್ರೀಸ್ ಅದು 2023 ಒಳಗೆ. 2024 ಒಳಗೆ ಎಷ್ಟದು ಅಂದ್ರೆ ಸ್ಟಾರ್ಟಿಂಗ್ 26,146 ವೇಕೆನ್ಸಿ ಸ್ಟಾರ್ಟಿಂಗ್ ಕರೆದಿದ್ರು. ವೇಕೆನ್ಸಿ ಇನ್ಕ್ರೀಸ್ ಮಾಡಿರಿ 46,617 ವೇಕೆನ್ಸಿ ಇನ್ಕ್ರೀಸ್ ಅದು 2024 ಒಳಗೆ. ಈಗ 2025 ಒಳಗೆ ಸ್ಟಾರ್ಟಿಂಗ್ ಎಷ್ಟು ವೇಕೆನ್ಸಿ ಕರೆದಿದ್ದಾರೆ? 39,481 ವೇಕೆನ್ಸಿ 2025 ಒಳಗಿದೆ. ಇಷ್ಟು ಕರೆದಿದ್ರು. ಇನ್ಕ್ರೀಸ್ ಮಾಡಿ 53,690 ವೇಕೆನ್ಸಿ ಮಾಡಿದ್ರು 2025 ಒಳಗೆ. ಅಂದ್ರೆ ಈ ಸಲ ಎಷ್ಟು ಕರೆದಾರು? 25,487 ವೇಕೆನ್ಸಿ ನೋಡ್ರಿ 100% ಇನ್ಕ್ರೀಸ್ ಆಕಾವು. ಎಷ್ಟು ಆಗ್ಬೋದಂದ್ರೆ 48,000ದಿಂದ 53,000 ಒಳಗೆ ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾರೋ. ಎಕ್ಸೆಪ್ಟೆಡ್ ಆಗಿ 48,000 ಅಥವಾ 49,000 ಇಷ್ಟಂದ್ರೂ ಮ್ಯಾಕ್ಸಿಮಮ್ ಕರಿಯತ್ತಾರೋ. ಇಷ್ಟೈತಿ 100% ಕರಿಯತ್ತಾರೋ. ಸರಿ, ಇನ್ಕ್ರೀಸ್ ಆಗತ್ತಾವ. ಎಷ್ಟೈತಿ? 48,000ದಿಂದ 53,000 ವೇಕೆನ್ಸಿ ಇನ್ಕ್ರೀಸ್ ಆಕಾವು. ವೇಕೆನ್ಸಿ ಇನ್ಕ್ರೀಸ್ ಆತಂದ್ರೆ ಮತ್ತೊಂದು ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತು. ಮತ್ತು ನೋಡ್ರಿ, SSC GD ಬಗ್ಗೆ ಇಮ್ಮಿಡಿಯೇಟಾಗಿ ಅಪ್ಡೇಟ್ ಪಡೆಯಾಕ, ಇದ್ರ ಜೊತೆಗೆ ಜಾಬ್ಸ್ ಬಗ್ಗೆ ಅಪ್ಡೇಟ್ ಪಡೆಯಾಕ, ಮತ್ತು ರಿಸಲ್ಟ್ ಬಗ್ಗೆ ಅಪ್ಡೇಟ್ ಪಡೆಯಾಕ, SSC GD ರಿಸಲ್ಟ್ ಆಯ್ತು, ಇನ್ನಿತರ ಜಾಬ್ಸ್ ರಿಸಲ್ಟ್ ಆಯ್ತು, ಅದ್ರ ಬಗ್ಗೆ ಅಪ್ಡೇಟ್ ಪಡೆಯಾಕ ಮಿಸ್ ಮಾಡಲಾರ್ದ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ನೋಡ್ರಿ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ SSC ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬರ್ತಂದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತು. ಈಗ ಇದ್ದಿದ್ದು ರಿಯಲ್ ಫ್ಯಾಕ್ಟ್ ಸ್ಕೋರ್ ಬಗ್ಗೆ ಬರೋದಾದರೆ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಿದ್ರಿ, ಸರ ನಂದು 65 ಸ್ಕೋರ್ ಆಗೈತ್ರಿ, ನಾ ಫಿಸಿಕಲ್ ಬರ್ತೈತೋ ಬರಂಗಿಲ್ಲ ಅಂತ ಕೇಳ್ತಿದ್ರಿ. ಇಲ್ಲಿ 65ಕ್ಕಿಂತ ಯಾರ್ದೆಲ್ಲ ಕಡಿಮೆ ಆಗಿರ್ತೈತಿ, 64 ನಡಿತೈತಿ, 63, 62, 61 ಈ ರೀತಿಯಾಗಿ ಸ್ಕೋರ್ ಆಗಿದವರು ಬೇರೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ರಿ. ಇದ್ದಿದ್ದು ರಿಯಲ್ ಫ್ಯಾಕ್ಟ್ ಹೇಳತ್ನು. ಯಾಕಂದ್ರೆ ಸ್ಕೋರ್ ಜಾಸ್ತಿ ಹೋಗತಿ, ಏನೈತಿ ಜಾಸ್ತಿ ಆಕತಿ. ಅದಕ್ಕಾಗಿ ನೋಡ್ರಿ 65, 64 ನಡಿತೈತಿ, 63, 62, 61 ಈ ರೀತಿಯಾಗಿ ಯಾರ್ದು ಸ್ಕೋರ್ ಆಗಿರ್ತೈತಿ ಅವರು ಬೇರೆ ಎಕ್ಸಾಮನ್ನು ಪ್ರಿಪ್ರೇಷನ್ ಮಾಡಿರಿ. ಇದಕ್ಕೆ ನೆಕ್ಸ್ಟ್ ಸಲ ಅಪ್ಲಿಕೇಶನ್ ಹಾಕಿ ನೀವು ಬರಿಬೋದು.
ಎಷ್ಟು ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಇದಿರ್ತೈತಿ. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಹಂಗೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋರಿ ನಿಮ್ಗೇನಾರ ಯೂಸ್ಫುಲ್ ಆಗಿತ್ತಂದ್ರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.